ಪುರುಷರ ಈ ಅಭ್ಯಾಸಕ್ಕೆ ಮಹಿಳೆಯರು ಹೆಚ್ಚು ಬೀಳುತ್ತಾರಂತೆ. ಮಹಿಳೆಯರನ್ನು ಹೆಚ್ಚಾಗಿ ಮನೆಯ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಅವಳು ಯಾವುದೇ ಕೆಲಸವನ್ನು ಬಹಳ ಚಿಂತನಶೀಲವಾಗಿ ಮಾಡಲು ಇಷ್ಟಪಡುತ್ತಾಳೆ. ಚಾಣಕ್ಯ ನೀತಿಯಲ್ಲಿ ವಿದ್ವಾಂಸರಾಗಿದ್ದ ಪುರುಷರು ಮತ್ತು ಮಹಿಳೆಯರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಚಾಣಕ್ಯ ನೀತಿಯ ಪ್ರಕಾರ ಜನದಟ್ಟಣೆಯ ಸಭೆಯಲ್ಲಿಯೂ ಸಹ ಮಹಿಳೆಯರು ಪುರುಷರ ಅಭ್ಯಾಸಗಳನ್ನು ಗಮನಿಸುತ್ತಾರೆ. ಅದು ಅವರನ್ನು ಹೆಚ್ಚು ಆಕರ್ಷಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವಿನ ಸ್ನೇಹವು ಬೇಗನೆ ಸಂಭವಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಅವಳು ಮೊದಲು ತನ್ನ ಪುರುಷ ಸ್ನೇಹಿತನನ್ನು ಕೂಲಂಕುಷವಾಗಿ ಪರೀಕ್ಷಿಸುತ್ತಾಳೆ. ಹಾಗಾದರೆ ಜನದಟ್ಟಣೆಯ ಸಭೆಯಲ್ಲಿ ಮಹಿಳೆಯರು ಗಮನಿಸುವ ಪುರುಷರ ಅಭ್ಯಾಸಗಳು ಯಾವುವು? ನೋಡಿ, ಪುರುಷರ ಪ್ರಾಮಾಣಿಕ ವ್ಯಕ್ತಿತ್ವವು ಮಹಿಳೆಯರನ್ನು ಬಹಳಷ್ಟು ಆಕರ್ಷಿಸುತ್ತದೆ. ಎಂದಿಗೂ ಮೋಸ ಮಾಡದ ಪುರುಷರು ಮಹಿಳೆಯರ ಮೊದಲ ಆಯ್ಕೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಜನರ ನಡುವೆ ಕುಳಿತಿದ್ದರೂ ಸಹ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುವುದಿಲ್ಲ ಮತ್ತು ಶುದ್ಧ ಮನಸ್ಸಿನಿಂದ ಎಲ್ಲರಲ್ಲೂ ಒಳ್ಳೆಯತನವನ್ನು ನೋಡುವವನು ಮಹಿಳೆಯರಿಗೆ ತುಂಬಾ ಇಷ್ಟ. ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯರು ತಮ್ಮ ಮಾತನ್ನು ಎಚ್ಚರಿಕೆಯಿಂದ ಆಲಿಸುವ ಮತ್ತು ಗಮನ ಕೊಡುವ ಪುರುಷರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಜನದಟ್ಟಣೆಯ ಸಭೆಯಲ್ಲಿಯೂ ಸಹ ಯಾರು ತಮ್ಮ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದಾರೆ, ಯಾರು ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಯಾರು ತಮ್ಮ ಪ್ರತಿಯೊಂದು ಮಾತನ್ನು ಗಮನಿಸುತ್ತಿದ್ದಾರೆ ಎಂಬುದನ್ನು ಅವರು ನೋಡುತ್ತಾರೆ. ಮಹಿಳೆಯರು ಅಂತಹ ವ್ಯಕ್ತಿತ್ವದ ಪುರುಷರನ್ನು ಇಷ್ಟಪಡುತ್ತಾರೆ. ಅವಳು ತನ್ನ ಬಗ್ಗೆ ಕಾಳಜಿ ವಹಿಸುವ ಮತ್ತು ಎಲ್ಲವನ್ನೂ ಹಂಚಿಕೊಳ್ಳಲು ಇಷ್ಟಪಡುವ ವ್ಯಕ್ತಿಯನ್ನು ಹುಡುಕುತ್ತಾಳೆ. ಚಾಣಕ್ಯ ನೀತಿಯ ಪ್ರಕಾರ ಯಾರೊಂದಿಗೆ ಮಾತನಾಡಿದ ನಂತರ ಮಹಿಳೆಯರ ಮುಖದಲ್ಲಿ ಸಂತೋಷವು ಪ್ರತಿಫಲಿಸುತ್ತದೆ, ಯಾರೊಂದಿಗೆ ಅವರು ಆರಾಮವಾಗಿರುತ್ತಾರೆ. ಜನದಟ್ಟಣೆಯ ಕೂಟದಲ್ಲೂ ಅವನೊಂದಿಗೆ ಹೋಗಲು ಅವಳು ಹಿಂಜರಿಯುವುದಿಲ್ಲ. ಮಹಿಳೆಯರು ಅಂತಹ ಪುರುಷರನ್ನು ತುಂಬಾ ಇಷ್ಟಪಡುತ್ತಾರೆ. ಅವರು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಸಹ ಅವಳು ನೋಡುತ್ತಾಳೆ. ಈ ರೀತಿಯ ಪುರುಷರನ್ನು ಮಹಿಳೆಯರು ತುಂಬಾ ಇಷ್ಟಪಡುತ್ತಾರೆ. ಸರಳತೆ ಅವರನ್ನು ತುಂಬಾ ಆಕರ್ಷಿಸುತ್ತದೆ. ಚಾಣಕ್ಯ ನೀತಿಯ ಪ್ರಕಾರ ಯಾವುದೇ ಪುರುಷನಲ್ಲಿ ಮಹಿಳೆಯರು ಹುಡುಕುವ ಶ್ರೇಷ್ಠ ಗುಣವೆಂದರೆ ಸತ್ಯ. ಇತ್ತೀಚಿನ ದಿನಗಳಲ್ಲಿ ಸತ್ಯವನ್ನು ಮಾತನಾಡುವವರನ್ನು ಕಂಡುಹಿಡಿಯುವುದು ಬಹಳ ಕಷ್ಟವಾದ್ದರಿಂದ ಅವಳು ಎಲ್ಲಾ ಸಂದರ್ಭಗಳಲ್ಲಿಯೂ ಅವನೊಂದಿಗೆ ಇರಲು ಬಯಸುತ್ತಾಳೆ. ಮಹಿಳೆಯರು ಸತ್ಯ ಹೇಳುವ ಜನರನ್ನು ತುಂಬಾ ಇಷ್ಟಪಡುತ್ತಾರೆ. ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಜೀವನ ಸಂಗಾತಿಯಲ್ಲಿಯೂ ಅಂತಹ ಗುಣಗಳನ್ನು ಹುಡುಕುತ್ತಾರೆ.